ದೇವಕಿ ಬಾಮ್ಮ. ನಾನೇ ಬರೋಣ ಅಂತ ಇದ್ದೆ, ಆದರೆ ನೀನು ರೂಮಲ್ಲಿ ಒಬ್ಳೇ ಇರ್ತೀಯೋ ಆ ವಿಷಯ ಬಿಡು. ನಾನು ನಿನ್ಗೇನೋ ತೋರಿಸ್ಬೇಕಿತ್ತು. ಏನು? ಗೆಸ್ ಮಾಡು. ಇದೇನಮ್ಮ ಇಷ್ಟೊತ್ತು ಯೋಚನೆ ಮಾಡ್ತಿದ್ಯಾ? ಅದನ್ನು ಯೋಚನೆ ಮಾಡ್ತಿರ್ಲಿಲ್ಲ ಕಣೆ. ನೀನು ಗೆಸ್ ಮಾಡು ಅಂತ ಕೇಳಿದ್ಯಲ್ಲ, ಹಾಗೆ ಕೇಳಿದ ಎಷ್ಟು ವರ್ಷಗಳಾಯ್ತು ಅಂತ ಯೋಚನೆ ಮಾಡ್ತಿದ್ದೆ. ನೀನು ಕಾಲೇಜಲ್ಲಿ ಓದ್ತಿದ್ಯಲ್ಲ, ಆಗ್ತಾನೆ ಕೇಳ್ತಿದ್ದಿದ್ದು. ನೀನು ಖುಷಿಯಾಗಿರೋದನ್ನು ನೋಡೋದಕ್ಕೆ ನನಗೆಷ್ಟು ಖುಷಿ ಆಗುತ್ತೆ ಗೊತ್ತಾ ಮಗಳೇ. ಖುಷಿಯಾಗಿರಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ, ಅದು ನಿನ್ನ ಗಂಡನ ಹಠ. ಈಗ ಮಾತು ಯಾಕೆ? ನಾನು ನಿನ್ನನ್ನು ಕರೆದಿದ್ದು ಇದನ್ನು ತೋರ್ಸಕ್ಕೆ. ಒಡವೆ ತಗೊಂಡಿಯಾ? ತುಂಬ ಚೆನ್ನಾಗಿದೆ ಕಣೆ. ನಿನಗೆ ಅಂತ ನೀನು ಒಡವೆ ತಗೊಂಡಿದ್ದೆ ನಾನು ನೋಡಿಲ್ಲ. ತಗೋ ಹಾಕು. ಅಮ್ಮ, ಇದು ನನಗಲ್ಲ, ಅಮ್ಮುಗೆ. ಅಮ್ಮುಗ ನೀನು ತಗೊಂಡಿಯಾ? ಎಷ್ಟೋ ದಿನ ಆದಮೇಲೆ ಮನೆ ಮಗಳು ಮನೆಗೆ ಬಂದಿದ್ದಾಳೆ. ಅವಳಿಗೆ ಏನಾದರೂ ಕೊಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ಇದನ್ನು ತಗೊಂಡೆ. ಹೇಗಿದೆ? ಇದು ಅವಳಿಗೆ ಇಷ್ಟ ಆಗುತ್ತೆ ಅಂತ್ಯಾ? ಅವಳ ಪ್ರೀತಿ ಅತ್ತೆ ಕೊಡಿಸಿದ್ದು ಅವಳಿಗೆ ಇಷ್ಟ ಆಗದೆ ಇರುತ್ತಾ? ದೇವಕಿ, ಅಮ್ಮನೂ ಒಂಥರ ನಿನ್ನ ಹಾಗೆ ಕಣೆ. ಅವಳಿಗೂ ಈ ಒಡವೆ ಆಡಂಬರದಲ್ಲಿ ಆಸಕ್ತಿನೇ ಇಲ್ಲ. ಆದರೆ ಯಾರು ಪ್ರೀತಿಯಿಂದ ಕೊಟ್ಟರೆ ತುಂಬ ಸಂತೋಷದಿಂದ ಇಟ್ಕೋತಾಳೆ. ಬಂಗಾರದಂಥ ಮಗು ಅದು. ಅವಳಿಗೆ ಏನೇ ಕೊಟ್ಟರು ಕಡಿಮೆನೇ ಅಮ್ಮ. ಒಳ್ಳೆ ಫ್ಯೂಚರ್, ಒಳ್ಳೆ ಕರಿಯರ್ ಸಿಗಬೇಕಿತ್ತು ಅವಳಿಗೆ, ಅದೇ ಸಿಗಲಿಲ್ಲ. ಅಟ್ಲೀಸ್ಟ್ ಇದನ್ನಾದರೂ ಕೊಡೋಣ ಅಂದ್ಕೊಂಡೆ. ಓ ಅಮ್ಮ, ನೀವಿಲ್ಲಿದ್ದೀರಾ? ನೀವೆಲ್ಲೂ ಕಾಣಿಸ್ಲಿಲ್ವಲ್ಲ ಅನ್ಕೋತಿದ್ದೆ. ಬಾ ಕುಮುದ. ನೀವೇನೋ ಮುಖ್ಯವಾದ ವಿಚಾರ ಮಾತಾಡ್ತಿದ್ರಿ ಅನ್ಸುತ್ತೆ. ನಾನು ಬಂದು ತೊಂದರೆ ಕೊಟ್ಟನೇನೋ. ಹಾಗೇನಿಲ್ಲ ಕುಮುದ. ನಮ್ಮ ದೇವಕಿ ಅಮ್ಮಗೋಸ್ಕರ ಈ ಒಡವೆ ತಗೊಂಡು ಬಂದಿದ್ಲು, ಅದನ್ನೇ ನೋಡ್ತಾ ಇದ್ದೆ. ಅಮೃತಗ ಇದೇನಾ? ಎಷ್ಟು ಚೆನ್ನಾಗಿದೆ. ಎಷ್ಟು ಗ್ರಾಮ್ ಇದೆ? ತುಂಬ ಜಾಸ್ತಿ ಇದೆ ಅನ್ಸುತ್ತೆ. ಲಕ್ಷದ ಮೇಲೆ ಇರ್ಬೇಕಲ್ವಾ? ಅಮ್ಮ, ಒಂದ್ಸಲ ಮುಟ್ಟು ನೋಡ್ಲಾ? ಹಾಂ ತಗೊಮ್ಮ. ಅಬ್ಬಬ್ಬ, ಎಷ್ಟು ಚೆನ್ನಾಗಿದೆ. ತೂಕ ನೋಡಿದ್ರೇನೆ ಗೊತ್ತಾಗುತ್ತೆ. ಅಮೃತ ತುಂಬ ಖುಷಿ ಪಡ್ಬೋದು. ಅಮೃತ ಎಲ್ಲಿ? ಒಂದು ನಿಮಿಷ, ಅವಳಿಗೇನು ಹೇಳೋದು ಬೇಡ. ಇದನ್ನು ನಾನು ನಾಳೆ ಅವಳಿಗೆ ಸರ್ಪ್ರೈಸಾಗಿ ಕೊಡಬೇಕು ಅಂತ ಅಂದ್ಕೊಂಡಿರೋದು. ನಮ್ಮ ಮನೆಗೆ ಬರ್ತಿರೋ ಒಡವೆ ಬಗ್ಗೆ ಬೇರೆ ಯಾರಿಗಾದ್ರೂ ಹೇಳ್ಕೊಳ್ದೆ ಹೋದರೆ ನಂಗೆ ಉಸಿರು ಕಡ್ದಂಗೆ ಆಗುತ್ತೆ. ಏನು ಮಾಡಲಿ? ಅಮ್ಮ, ನಿಮ್ಮ ಅಭ್ಯಂತರ ಇಲ್ಲಂದ್ರೆ ಇದನ್ನೊಂದ್ಸಲ ನಳಿನಿ ಅದಕ್ಕೆ ತೋರಿಸ್ಲಾ? ಈ ಥರದ್ದು ನಾವು ನೋಡೇ ಇಲ್ಲ, ಬರೀ ಪೇಪರು ಟಿವಿಯಲ್ಲಿ ನೋಡಿದ್ದಷ್ಟೇ. ಅದಕ್ಕೆ ಸಂಕೋಚ ಯಾಕಮ್ಮ? ಮನೆಯವ್ರು ನೋಡದೆ ಇನ್ಯಾರು ನೋಡಬೇಕು? ಕರಿಮ, ಪರವಾಗಿಲ್ಲ. ಅದಕ್ಕೆ ನಳಿನಿ, ಅದಕ್ಕೆ ಈ ಲಾಂಗ್ ಚೈನ್ ಹಾಕ್ಕೊಂಡ್ಬಿಡ್ತೇನೆ. ಅಮ್ಮು, ನೀನು ಯಾವ ಸೀರೆ ಉಡ್ತಿದ್ಯಾ? ಅಮ್ಮು, ನಿನ್ನ ಗಂಡ ನಿನ್ಗೆ ಸೀರೆ ಕೊಡಿಸಿದ್ರೇನೆ? ಎಷ್ಟೊಂದು? ಇಲ್ಲ, ಸಂಜೀವ್ ಕೊಡ್ಸಿದ್ದಲ್ಲ, ನಂದೆ. ನಮ್ಮ ಅಮ್ಮಗೇನೇ ಕಡಿಮೆ, ಅವಳು ಚೆನ್ನಾಗೇ ರೆಡಿ ಆಗ್ತಾಳೆ. ಹ್ಞೂ ದೊಡಮ್ಮ, ಅಮ್ಮು ಏನೋ ಚೆನ್ನಾಗಿ ರೆಡಿ ಆಗ್ತಾಳೆ. ಆದರೆ ಸಂಜೀವ್ ಅವರು ಅಳಿಯಂತ್ರ ಅವರೇನೇ ಮಾಡಿದ್ರು. ಅಮ್ಮು ಸಖತ್ತಾಗಿ ರೆಡಿ ಆಗೋದು, ಆದರೆ ಅವರು ಈ ಸ್ಕೂಲ್ ಫಂಕ್ಷನ್ಗೆ ಬಂದಂಗೆ
ಹಾಫ್ ಸ್ಲೀವ್ಸು ಚೆಕ್ಸ್ ಶರ್ಟ್ ಹಾಕೋದು ಸೂಟ್ ಆಗುತ್ತಾ ಅಂತ. ಎಲ್ಲಿ ವಾಕ್ ಮಾಡ್ತಿದ್ರಿ? ಪಾರ್ಕ್. ಶೋಭಿ, ನಿನ್ ಗಂಡ ನಿನ್ ಕಿವಿ ಮೇಲೆ ಲಾಲ್ ಬಾಗ್ ಇಡ್ತಾ ಇದ್ದಾರೆ. ಆಂಟಿ, ನಿಮ್ ಗಂಡ ನಿಮ್ ತಲೆ ಮೇಲೆ ಕಬಲ್ ಪಾರ್ಕ್ ಇಡ್ತಾ ಇದ್ದಾರೆ. ಅದೇ ಅದು ಹಾಗಲ್ಲಮ್ಮ. ಫಸ್ಟ್ ನಾವು ಹೋಗಿದ್ದೆ ಲಾಲ್ಬಾಗ್ಗೆ, ಆಮೇಲೆ ನನ್ನ ಗೆಳೆಯ ಕಬ್ಬನ್ ಪಾರ್ಕ್ ನೋಡಬೇಕು ಅಂದ. ನಾನೇ ಇವರಿಂದ ಕಬ್ಬನ್ ಪಾರ್ಕಿಗೆ ಕರ್ಕೊಂಡು ಹೋಗಿದ್ದು. ಅದಕ್ಕೆ ನಾನು ಕಬ್ಬನ್ ಪಾರ್ಕ್ ಅಂದ್ರೆ ಇವರು ಲಾಲ್ಬಾಗ್. ನನ್ನೊಬ್ಬನ್ನೇ ಶಾಪಿಂಗ್ ತಗ್ಲಾಕಿ ನೀವಿಬ್ರು ಎಲ್ಲೋ ಮಜಾ ಮಾಡ್ಕೊಂಡು ಬಂದಿದ್ದೀರಾ? ಮಾಡ್ತೀನಿ ರೀ ನಿಮಗೆ. ಮಹೇಶ್ ಅಂಕಲ್, ನಿಮಗೆ ಲಾಲ್ ಬಾಗು ಕಬ್ಬನ್ ಪಾರ್ಕು ಎಲ್ಲ ಇಷ್ಟ ಆಯ್ತಾ? ಓ, ಇಷ್ಟ ಆಯ್ತು. ಫುಲ್ ಸುತ್ತಾಡಿದ್ರ? ಎಲ್ಲ ನೋಡಿದ್ರಾ? ಓ, ಇಂಚಿಂಚು ಬಿಡದೆ ನೋಡಿದೀವಿ. ಅದಕ್ಕೆ ಇಷ್ಟು ಲೇಟ್ ಆಗಿದ್ದು ಅಲ್ವಾ? ಲಾಲ್ ಬಾಗಲ್ಲಿ ದೊಡ್ಡದೊಂದು ಕೆಂಪು ಕಲರ್ ಲೈಬ್ರರಿ ಬಿಲ್ಡಿಂಗ್ ಇದೆಯಲ್ಲ, ಅದೇ ಸೆಂಟ್ರಲ್ ಲೈಬ್ರರಿಗೆ ಹೋಗಿದ್ರಾ? ಧೀರಜ್ ಬಾವಾ, ಮಹೇಶ್ ಅಂಕಲ್ ಹೇಳ್ತಾರೆ, ನೀವು ಸ್ವಲ್ಪ ಸುಮ್ಮನೆ ಇರಿ. ಹೇಳಿ ಅಂಕಲ್, ಸೆಂಟ್ರಲ್ ಲೈಬ್ರರಿಗೆ ಹೋಗಿದ್ರಾ? ಒಳಗೆ ಹೋಗಿಲ್ಲ, ಆ. ಹೊರಗಡೆನೇ ಇತ್ಕೊಂಡು ನೋಡ್ಕೊಂಡು ಬಂದೆ. ನೆಕ್ಸ್ಟ್ ಟೈಮ್ ಬಂದಾಗ ಒಳಗಡೆ ಹೋಗಿ ಒಂದೆರಡು ಕಾದಂಬರಿನೂ ಓದ್ಕೊಂಡೇ ಬಂದ್ಬಿಡುತ್ತೆ. ಓಹೋ, ಒಳ್ಳೇದು ಒಳ್ಳೇದು ಒಳ್ಳೇದು. ಕಬ್ಬನ್ ಪಾರ್ಕಲ್ಲಿ ಗ್ಲಾಸ್ ಹೌಸ್ ನೋಡಿದ್ರಾ? ಓ, ನೋಡಿದೆ, ಭಾಳ ಚೆನ್ನಾಗಿತ್ತು. ಫುಲ್ ಗಾಜೆ. ಶೋಭಿ, ಈಗ ಗೊತ್ತಾಯ್ತಾ? ಕುಮುದ ಆಂಟಿ, ಗ್ಲಾಸ್ ಹೌಸ್ ಇರೋದು ಲಾಲ್ ಬಾಗಲ್ಲಿ, ಲೈಬ್ರರಿ ಇರೋದು ಕಬ್ಬನ್ ಪಾರ್ಕಲ್ಲಿ. ಮತ್ತೆ ಇಟ್ಕೊಳ್ಳೆ. ಗೆಳೆಯ ಒಳಗೆ ಬನ್ನಿ, ನಿಮ್ಮ ಹತ್ರ ಸ್ವಲ್ಪ ಮಾತಾಡೋದಿದೆ. ಬಾಬಾ, ಹ್ಯಾಪಿ ಮ್ಯಾರಿಡ್ ಲೈಫ್ ಒನ್ಸ್ ಅಗೇನ್. ಹ್ಯಾವ್ ಫನ್, ಎಂಜಾಯ್ ಲೈಫ್ ಒನ್ಸ್ ಅಗೇನ್. ಊರೆಲ್ಲ ನಿಂತು ಕೇಳಲಿ ಆದಿ ಲಕ್ಷ್ಮೀ ಪುರಾಣ.